ಜೈ ಶ್ರೀಕೃಷ್ಣ. ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು ವಾಣಿ ಪಣಿಕುಮಾರ್ ಅಂತ, ಎಲಿಗೆಂಟ್ ವ್ಯಾಲಿ ಅಪಾರ್ಟ್ಮೆಂಟ್ ಇಂದ ಬಂದಿದ್ದೀನಿ. ನಿಮಗೆ ನಾನು ಭಾಗವತದ ಮಹಾಪುರಾಣದಲ್ಲಿ ತಮಗೆ ಪ್ರಶ್ನೆಗಳನ್ನ ಕೇಳ್ತೇನೆ. ಸರಿ. ಮೊದಲನೇ ಪ್ರಶ್ನೆ ತಮಗೆ, ಶ್ರೀಮದ್ ಭಾಗವತಕ್ಕೆ ಯಾರು ವಿಷಯವಾಗಿದ್ದಾರೆ? ಭಾಗವತಕ್ಕೆ ವಿಷಯ ಶ್ರೀಮನ್ ನಾರಾಯಣನೇ ಭಾಗವತಕ್ಕೆ ವಿಷಯ. ಹಾಗೆ ಅವನ ಪ್ರೀತಿಗೋಸ್ಕರವಾಗಿ ಮಾಡುವ ಎಲ್ಲ ಭಾಗವತ ಧರ್ಮಗಳು ಕೂಡ ವಿಷಯಗಳಾಗಿದೆ. ಸರಿಯಾದ ಉತ್ತರ. ಯೋಗ ಸಮಾಧಿಯ ಶಮೀಕ ಋಷಿಗೆ ಅಪಚಾರವೆಸಗಿದ ಕಾರಣದಿಂದ ರಾಜ ವಿರಾಗ ಪ್ರಕರಣವಿದು ಪ್ರಾಯೋಪವೇಶ ಗಾನ ವಿಶೇಷ. ಸಕಲ ಜನಕ್ಕೆ ಪ್ರೀತಿಯ ರಾಜನು ಗಂಗೆಯ ಮುಂದೆ ಮೌನದಿ ನಿಂದು. ಸಕಲ ಜನಕ್ಕೆ ಪ್ರೀತಿಯ ರಾಜನು ಗಂಗೆಯ ಮುಂದೆ ಮೌನದಿ ನಿಂದು ಪ್ರಾರಬ್ಧವನ್ನು ಕಳೆಯಲು ಮುಂದು ವಿಷಯ ವೈರಾಗ್ಯ ಹೊಂದಿದ ನಿಂದು ಮಹತ್ಸಮಗಮ ದೊರಕೀತು ಎಂದು ಬದರಿ ವಿಶಾಲನ ಭಕ್ತನು ಎಂದು ರಾಜ ವಿರಾಗ ಪ್ರಕರಣವಿದು ಪ್ರಾಯೋಪವೇಶ ಗಾನ ವಿಶೇಷ. ಪ್ರಾಯೋಪವೇಶ ಗಾನ ವಿಶೇಷ. ಈ ಒಂದು ಪರೀಕ್ಷಿತನಿಂದನೇ ಹೊರಟಂತಹ ಈ ಭಾಗವತ ಮಹಾಪುರಾಣ, ಇದನ್ನ ಏನಂದ್ರೆ ಹೆಚ್ಚಾಗಿ ಇದನ್ನ ಏನಂತ ಹೇಳ್ತಾರೆ, ವೈರಾಗ್ಯದ ಒಂದು, ಅವ್ರಿಗೆ ಮಹಾರಾಜನಿಗೆ ವೈರಾಗ್ಯ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಏನಂದ್ರೆ ತನಗೆ ಬಂದ ಆ ಒಂದು ಅಪಮೃತ್ಯುವನ್ನ ಪರಿಹಾರ ಮಾಡ್ಕೊಳ್ಳೋಂತ ಒಂದು ಶಕ್ತಿ ಅವನಲ್ಲೇ ಇತ್ತು. ಆದರೆ ಹರಿಚಿತ್ತ ಅಂತ, ಅದೇ ಪ್ರೀತಿ, ಹರಿಪ್ರೀತಿಗೋಸ್ಕರ ಹರಿ ಆಜ್ಞೆ ಅಂತ, ಮತ್ತು ಬ್ರಾಹ್ಮಣನಿಗೆ ಕೊಡುವ ಗೌರವ, ಇದೆರಡೂ ಕೂಡ ಅದಕ್ಕೆ ಸೇರಿದಂಥದ್ದಾಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗ್ಲಾ? ಶುಕಮುನಿಗಳನ್ನು ಕುರಿತು ಪರೀಕ್ಷಿತನು ಮೊದಲಿಗೆ ಏನು ಪ್ರಶ್ನೆಗಳನ್ನು ಕೇಳಿದನು? ಶುಕಮುನಿಗಳನ್ನು ಕುರಿತು ಪರೀಕ್ಷಿತನು ಮೊದಲಿಗೆ ಏನು ಪ್ರಶ್ನೆಗಳನ್ನು ಕೇಳಿದನು? ಪರೀಕ್ಷಿತ್ ಮಹಾರಾಜರು ಪ್ರಾಯೋಪವೇಶಕ್ಕೆ, ಅವನಿಗೆ ಶಾಪ ಆದ ತಕ್ಷಣ ಪ್ರಾಯೋಪವೇಶಕ್ಕೆ ಕುಳಿತಾರೆ ಗಂಗಾ ನದಿ ತೀರದಲ್ಲಿ. ಆಗ ಎಲ್ಲಾ ಋಷಿ ಮುನಿಗಳೆಲ್ಲರೂ ಬರ್ತಾರೆ, ಹಾಗೆ ಶುಕಾಚಾರ್ಯರು ಬರ್ತಾರೆ. ಆಗ ಅವ್ರಿಗೆ ಅರ್ಘ್ಯ ಪಾದ್ಯಾಚಮನ ಎಲ್ಲ ಕೊಟ್ಟು ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರು ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೇನು, ಮರಣೋನ್ಮುಖನಾದ ಮನುಷ್ಯನು ಮೊದಲೇ ಕರ್ತವ್ಯ ಏನ್ ಮಾಡ್ಬೇಕು, ಅವನು ಮೊದಲೇ ಕರ್ತವ್ಯ ಏನು, ಯಾರನ್ನ ಜಪಿಸ್ಬೇಕು, ಯಾರನ್ನ ಭಜಿಸ್ಬೇಕು, ಮತ್ತೆ ಸ್ಮರಣೀಯನಾರು, ಏನನ್ನ ನಾವು ಶ್ರವಣ ಮಾಡಬೇಕು ಅಂತ ಇತ್ಯಾದಿ ಪ್ರಶ್ನೆಗಳನ್ನೆಲ್ಲ ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯರಿಗೆ. ಸರಿಯಾದ ಏನ್ ಕೇಳ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ಅಯ್ಯೋಮಯ್ಯ ಆಗೋಗುತ್ತಲ್ವಾ. ಇನ್ನೊಂದು 7 ದಿನಕ್ಕೆ ನಾವು ಸತ್ತೋಗ್ತೀವಿ ಅಂತ ಅಂದ ತಕ್ಷಣ ಏನ್ ಮಾಡ್ಬೇಕು, ಎಲ್ಲ ಒಂಥರ ಅಯ್ಯೋಮಯ, ಕತ್ತಲಮಯ ಹಂಗಾಗ್ಬಿಡುತ್ತೆ. ಅದಕ್ಕೆ ಆ ರೀತಿ ಆದಾಗ ಏನ್ ಮಾಡಿದ್ರು ಅಂತ ಹೇಳಿ, ಏನಂದ್ರೆ ಅದರಲ್ಲೇ ಇದು ಮಾಡಿಕೊಂಡು ಹರಿ ಚಿತ್ತ ಇದು ಅಂತ ಹೇಳಿ ಅವರು ಏನ್ ಮಾಡ್ತಾರೆ, ಪರೀಕ್ಷಿತ ಮಹಾರಾಜರು ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಧೃತರಾಷ್ಟ್ರನು ಕೇವಲ ಕಣ್ಣನ್ನು ಕಳೆದುಕೊಂಡಿದ್ದ ಕುರುಡನಷ್ಟೇ ಆಗಿರಲಿಲ್ಲ, ಆತನು ಪುತ್ರ ವ್ಯಾಮೋಹದಿಂದ ಮತ್ತೇನನ್ನು ಕೂಡ ಕಳೆದುಕೊಂಡಿದ್ದನು. ಅವನು ಧೃತರಾಷ್ಟ್ರ ಯಾವಾಗ್ಲೂ ಪುತ್ರ ವ್ಯಾಮೋಹ, ದುರ್ಯೋಧನನ ಮಾತನ್ನೇ ಕೇಳ್ತಾ ಇದ್ರು. ದುರ್ಯೋಧನ ಕಲಿ ಆಗಿರೋದ್ರಿಂದ ಅವ್ರಿಗೆ ಯಾವಾಗ್ಲೂ ಅಧರ್ಮದಲ್ಲೇ ರುಚಿ ಜಾಸ್ತಿ. ಸೊ ಧೃತರಾಷ್ಟ್ರನು ಆ ಅಧರ್ಮಾಭಿರುಚಿಯಿಂದ ತನ್ನ ದೈಹಿಕವಾದ ಕಣ್ಣುಗಳು ಅಷ್ಟೇ ಅಲ್ಲದೆ ಅಂತರ್ದೃಷ್ಟಿಯನ್ನು ಕಳೆದುಕೊಂಡವನಾಗಿದ್ದನು ಅಂತ ಅದನ್ನು ಯಾರು ಹೇಳ್ತಾರೆ ಹೇಳಿ ಅಂತ ಶುಕಾಚಾರ್ಯ ಶುಕಮುನಿಗಳು ಹೇಳ್ತಾರೆ. ಸರಿಯಾದ, ಯಾಕೆಂದ್ರೆ ನಾನು ಅದನ್ನು ಹೇಳಿರ್ಲಿಲ್ಲ, ನೀವು ಹೇಳ್ತೀರಿ ಅಂತ ಗೊತ್ತಿತ್ತು. ಇನ್ನು ತಮಗೆ ಕೊನೆಯ ಪ್ರಶ್ನೆ, ಗೋಪಿಯರ ಕತ್ತಲು ಮನೆಯಲ್ಲಿ ಕೃಷ್ಣನು ಹೇಗೆ ಹಾಲು ಬೆಣ್ಣೆಗಳನ್ನು ಕದಿಯುತ್ತಿದ್ದನು? ಗೋಪಿಯರ ಕತ್ತಲ ಮನೆಯಲ್ಲಿ ಕೃಷ್ಣನು ಹೇಗೆ ಹಾಲು ಬೆಣ್ಣೆಗಳನ್ನು ಕದಿಯುತ್ತಿದ್ದನು? ಕೃಷ್ಣನ ಲೀಲಾ ವಿನೋದ. ಕೃಷ್ಣನು ಕತ್ತಲೇ ಇರುತ್ತೆ, ಅವರು ಕೃಷ್ಣನ್ ಸಿಗಲ್ಲ ಅಂತ ಹಾಲು ಬೆಣ್ಣೆಗಳನ್ನ ಮೇಲಿಟ್ಟಿರ್ತಾರೆ. ಅವನು ಯಾಕೆಂದ್ರೆ ಅವನ ಕಣ್ಣಲ್ಲೇ ಸೂರ್ಯ ಚಂದ್ರ ಇರೋದ್ರಿಂದ
ಪ್ರಕಾಶ ಬಂದೇ ಬರುತ್ತೆ. ಕೃಷ್ಣ ಬಂದ ತಕ್ಷಣ ಬೆಣ್ಣೆ ಮಡಿಕೆ ಎಲ್ಲ ಕಾಣುತ್ತೆ, ಅದರಿಂದ ಬೆಣ್ಣೆ ಕರೀತಾ ಇದ್ದಾರೆ. ಸರಿಯಾದ ಉತ್ತರ. ಹಾಗೇನೆ ಏನಂದ್ರೆ ಗೋಪಿಯರು ಮನೆ ಕೆಲಸದಲ್ಲಿ ನಿರತರಾಗಿರ್ತಾರೆ ಅಂತ ಸಮಯಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಸಮಯವನ್ನ ನೋಡಿಕೊಂಡು ಏನ್ ಮಾಡ್ತಾನೆ, ಕತ್ತಲೆ ಮನೆಯಲ್ಲಿ ಅಡಿಗೆ ಕುಳಿತು ತನ್ನ ಮೈಯಿಂದಲೇ ಸೂಸುವ ಬೆಳಕಿನಲ್ಲಿ ಹಾಲು ಬೆಣ್ಣೆಯನ್ನ ಕರೀತಾ ಇದ್ದ ಅಂತ ಹೇಳ್ತಾರೆ. ಸ್ವಯಂ ಪ್ರಕಾಶ ಪರಮಾತ್ಮ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅದರಿಂದ ತಾವು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದು ಅಲ್ಲೇ ಒಂದಕ್ಕೊಂದು ಲಿಂಕ್ ಕೊಟ್ಟು ಮತ್ತು ಅಲ್ಲಿ ಒಂದು ಇರುವಂತಹ ವಿಷಯಗಳನ್ನ ವಿವರವಾಗಿ ಹೇಳಿದ್ದೀರಾ. ಅದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಅನಂತ 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 ಧನ್ಯವಾದಗಳು. ನಾವು ತಮ್ಮ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಗುರು ದಂಪತಿಗಳಿಗೆ ನಮಗೂ ಅನಂತ ಅನಂತ ನಮಸ್ಕಾರಗಳು, ಧನ್ಯವಾದಗಳು.